ಪ್ರತಿ ಬಾರಿ ನಾನು ತವರಿಗೆ ಹೋದಾಗ ಅಮ್ಮ ನನ್ನ ಜೊತೆ ಜೋರಾಗಿ ಜಗಳ ಮಾಡುತ್ತಾಳೆ. ಅರ್ಧ ಗಂಟೆ ಇದ್ದರೆ ಸಾಕು ರಂಪ ಮಾಡುತ್ತಾಳೆ. ತಿರುಗಿ ನಾನು ನನ್ನ ಗಂಡನ ಮನೆಗೆ ಹೋಗಬೇಕು. ಸ್ವಲ್ಪ ದಿನ ಸುಧಾರಿಸಿಕೊಳ್ಳೋಣ ಅಂತ ಅಮ್ಮನ ಮನೆಗೆ ಬಂದರೆ ಅಮ್ಮ ಈ ರೀತಿ ಮಾಡುತ್ತಾಳೆ. ಅತ್ತೆ, ನಿನ್ನ ತಾಯಿಯ ಮನೆಯಲ್ಲಿ ಒಂದು ರಾತ್ರಿ ಇರುವ ಯೋಗ್ಯತೆ ಇಲ್ಲ. ನನ್ನ ಮಗನ ಸಂಪಾದನೆ ಮಾಡಿದ್ದು ತಿಂದು ತಿಂದು ಸಾಯಬೇಕು ನೀನು ಅಂತಾಳೆ. ಅಮ್ಮನಿಗೆ ನಾನು ಎಂದರೆ ಪ್ರೀತಿ, ಆದರೂ ಏಕೆ ಈ ರೀತಿ ಮಾಡುತ್ತಾಳೆ? ಆಗ ನನಗೆ ಅನ್ನಿಸಲು ಶುರುವಾಯಿತು, ಏನೋ ಕೆಟ್ಟದ್ದು ನಡೆದಿರಬೇಕು, ಅಮ್ಮನ ಕೈಯಲ್ಲಿ ಹೇಳಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂತ ತಿಳಿದು ಈ ಕೆಲಸವನ್ನು ಮಾಡಿದೆ. ಇದರಿಂದ ಅಮ್ಮನ ಕಷ್ಟ ನನಗೆ ಅರ್ಥವಾಯಿತು. ಅಮ್ಮ ಇಷ್ಟು ದಿನ ಮಾಡುತ್ತಿದ್ದುದು ಅವಳ ದುಃಖ ಕಷ್ಟವನ್ನು ಮುಚ್ಚಿಡಲು. ಅದೇನೆಂದರೆ ನನ್ನ ಅಪ್ಪ ಬೇರೆ ಹೆಂಗಸಿನ ಶೀಲವನ್ನು. ಅಯ್ಯೋ, ನನ್ನ ಹೆಸರು ಸವಿತಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಒಬ್ಬಳು ತಂಗಿ ಇದ್ದಾಳೆ, ಅವಳು ಕೂಡ ತುಂಬ ಒಳ್ಳೆಯವಳು. ನಮ್ಮದು ಒಂದು ಸುಖಿ ಕುಟುಂಬ. ಅಪ್ಪ ಅಮ್ಮನಿಗೆ ನಾನು ಎಂದರೆ ತುಂಬ ಇಷ್ಟ, ತಂಗಿಯೂ ಕೂಡ. ಏನು ಮಾಡಲಿ, ಮೊದಲು ನನ್ನ ಮಾತನ್ನು ಕೇಳುತ್ತಾಳೆ. ಬೆಳೆದು ದೊಡ್ಡವರಾದಂತೆ ಜಾಸ್ತಿ ಓದಬೇಕು ಅಂತ ಅನಿಸಿತು. ನಾವು ಕೇಳಿದರೂ ಕೂಡ ಅಪ್ಪ ಅಮ್ಮ ಓದಿಸಲಿಲ್ಲ. ಎಷ್ಟು ಓದಿದರೂ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮನ್ನು ಓದಿಸಲಿಲ್ಲ. ಮದುವೆ ಆಗುವವರೆಗೂ ಆರಾಮವಾಗಿ ಇರಿ, ನಾವುಗಳು ನಿಮ್ಮನ್ನು ಚೆನ್ನಾಗಿ ಸಾಕುತ್ತೇವೆ. ಗಂಡನ ಮನೆಗೆ ಹೋದ ಮೇಲೆ ಮನೆ ಕೆಲಸ ಮಾಡುವುದು, ಅಡಿಗೆ ಮಾಡುವುದು ಇದ್ದಿದ್ದೆ ಅಂತ ಅಮ್ಮ ಹೇಳುತ್ತಾಳೆ. ಅಪ್ಪನೂ ಕೂಡ ಅಮ್ಮನ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ. ಎಲ್ಲವೂ ಚೆನ್ನಾಗಿದೆ. ಆದರೆ ಊರಿನಲ್ಲಿ ಎಲ್ಲರಿಗೂ ಒಂದೇ ಬಾಧೆ, ಅಪ್ಪನಿಗೆ ಒಂದು ದುರಭ್ಯಾಸ ಇಲ್ಲ, ಆದರೂ ಹೆಂಡತಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಸಾಕುತ್ತಾರೆ ಅಂತ. ಈ ಕಣ್ಣುಗಳು ಬಿದ್ದು ಏನಾಯಿತು ತಿಳಿದಿಲ್ಲ. ಇತ್ತೀಚೆಗೆ ಮನೆಯಲ್ಲಿ ಜಗಳಗಳು ಜಾಸ್ತಿ, ನೆಮ್ಮದಿಗಳು ಕೂಡ ಇಲ್ಲ. ಯಾವಾಗಲೂ ಒಂದು ತೊಂದರೆ. ಕಳೆದ ವರ್ಷದಿಂದ ಅಮ್ಮ ಕಣ್ಣೀರು ಹಾಕದ ದಿನಗಳಿಲ್ಲ. ಅವಳನ್ನು ನೋಡಿ ನಮಗೂ ಕೂಡ ದುಃಖವಾಗುತ್ತದೆ. ಇದೆಲ್ಲ ನಮ್ಮ ಸೋದರತೆ ಮನೆಗೂ ಬಂದು ಹೋದ ಮೇಲೆ ಆಗಿದ್ದು. ಸೋದರತೆ ಅಮ್ಮ ಚೆನ್ನಾಗಿ ಇರುವುದು ಇಷ್ಟವಿಲ್ಲ. ಅವಳ ಮೇಲೆ ಯಾವಾಗಲೂ ದ್ವೇಷ, ಕೋಪ. ನಾವು ಮತ್ತು ಅಪ್ಪ ಎಂದರೆ ತುಂಬ ಇಷ್ಟ. ಪಕ್ಕದ ಮನೆಯ ಶಾಂತಿ ಹೇಳುತ್ತಾಳೆ, ನಿನ್ನ ಸೋದರತೆ ತುಂಬ ಮಾಟ ಮಂತ್ರ ಮಾಡಿಸುತ್ತಾಳೆ. ಅವಳಿಗೆ ನಿಮ್ಮಗಳ ಮೇಲೆ ಹೊಟ್ಟೆ ಉರಿ ಇದೆ. ನಿಮ್ಮ ಅಮ್ಮ ಇಷ್ಟು ವರ್ಷಗಳಾದರೂ ಕೂಡ ಗಂಡನ ಜೊತೆ ಇದ್ದಾಳೆ ಅಂತ. ಸೋದರತೆಯ ಗಂಡ ಮದುವೆ ಆದ 3 ತಿಂಗಳಿಗೆ ಸತ್ತು ಹೋದನಂತೆ. ಯಾವುದೇ ಸಂಸಾರ ಸುಖವನ್ನು ನೋಡದೆ ಗಂಡನ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇದ್ದಾಳೆ. ಅವರ ಭಾವ, ಹೆಂಡತಿಯಂದಿರು, ಅವರ ಮಕ್ಕಳುಗಳಿಗೆ ಅವಳ ಕಷ್ಟ ತುಂಬ. ಈಗ ಅಪ್ಪ ಸ್ವಲ್ಪ ಅಮ್ಮನ ಮಾತನ್ನು ಕೇಳುವುದಿಲ್ಲ. ನನಗೂ ನಿಜ ಅಂತ ಅನಿಸುತ್ತಿದೆ. ಅತ್ತೆ ಬಂದು ಹೋದ ಮೇಲೆ ಮನೆಯಲ್ಲಿ ತುಂಬ ಜಗಳಗಳು. ಆ ಜಗಳಗಳು ವಿಕೋಪಕ್ಕೆ ಸಾಗುತ್ತಿದೆ. ಊರಿನ ಶಾಸ್ತ್ರಿ ಹತ್ತಿರ ಹೋಗಿ ವಿಚಾರಿಸಿದೆ. ಅವರು ಅಂದರು, ಮಾಟ ಮಂತ್ರದ ಬಗ್ಗೆ ನನಗೆ ತಿಳಿದಿಲ್ಲ ಮಗು. ನೀನು ನಿನ್ನ ಮನೆದೇವರನ್ನು ಜಾಸ್ತಿ ಪೂಜಿಸು, ಒಳ್ಳೆಯದಾಗುತ್ತದೆ. ಕೆಲವು ಬಾರಿ ಕರ್ಮಗಳು ಇದ್ದಾಗ ಏನೇ ಪೂಜೆ ಮಾಡಿದರೂ ಒಳ್ಳೆಯದು ಆಗುವುದಿಲ್ಲ ಅಂತ ಹೇಳಿದಾಗ ದುಃಖವಾಯಿತು. ಮನೆಗೆ ಬಂದಾಗ ಒಂದು ಕೆಟ್ಟ ಸುದ್ದಿ ನನಗಾಗಿ ಕಾದಿದ್ದು. ನಾನು ನಿಂತಿರುವ ನೆಲ ಕುಸಿಯಬಾರದೆ ಅಂತ ಅನಿಸಿತು. ಅತ್ತೆ ಅವರ ಭಾವನ ಮಗನಿಗೆ ನನ್ನನ್ನು ಮದುವೆ ಮಾಡಿಕೊಳ್ಳಲು ಕೇಳಲು ಬಂದಿದ್ದಾಳೆ. ಅಪ್ಪ ಒಪ್ಪಿಕೊಂಡಿದ್ದಾರೆ. ಅಮ್ಮನಿಗೆ ಇಷ್ಟವಿಲ್ಲ. ನಾನು ಕಷ್ಟಪಟ್ಟಿದ್ದು ಆಯಿತು. ಇವರ ಹತ್ತಿರ ನನ್ನ ಮಗಳು ಬೇಡ, ಅವರ ಹತ್ತಿರ ಹೋಗುವುದು ಅಂತ ಮನೆಯಲ್ಲಿ ಈ ವಿಷಯದ ಬಗ್ಗೆ ಜಗಳಗಳು ಆಗುತ್ತಿವೆ. ಈ ಜಗಳಗಳಿಂದ ತುಂಬ ದುಃಖ ಆಗುತ್ತಿತ್ತು. ಕೊನೆಗೆ ಅಪ್ಪ ಅಮ್ಮನಿಗೆ ಚೆನ್ನಾಗಿ ಹೊಡೆದರು. ಇನ್ನು ಸಾಯಿಸಿ ಬಿಡುತ್ತಾರೆ ಅಂತ ಮದುವೆಗೆ ಒಪ್ಪಿಕೊಂಡೆ. ಹುಡುಗ ನೋಡಲು ವಿಕಾರವಾಗಿದ್ದಾನೆ, ನೋಡಲು ಕಷ್ಟ. ಇನ್ನು ಮದುವೆ ಆಗಿ ಸಂಸಾರ ಹೇಗೆ ಮಾಡುವುದು ಭಯವಾಯಿತು. ನನ್ನ ಬದುಕು ಹಾಳಾಗುವುದರಿಂದ ಅಮ್ಮನ ಕಣ್ಣೀರು ನಿಲ್ಲುತ್ತದೆ ಅಂದರೆ ಹಾಳಾಗಿಬಿಡಲಿ. ಅಮ್ಮ ನನ್ನ ಹತ್ತಿರ ಬಂದು ಕೇಳುತ್ತಿದ್ದಳು, ನೀನು ಓಡಿ ಹೋಗಬೇಕಾದರೆ ಈ ಹುಡುಗ ಸರಿಯಿಲ್ಲ. ಪಕ್ಕದ ಮನೆಯ ಶಾಂತಿಯ ಮಗ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಅಂತ. ನಾನು ಓಡಿ ಹೋದರೆ ಅಮ್ಮನನ್ನು ಅಪ್ಪ ಸಾಯಿಸಿ ಬಿಡುತ್ತಾರೆ. ಯಾವುದೇ ಕಾರಣಕ್ಕೂ ಅಮ್ಮನನ್ನು ಬಿಟ್ಟು ಹೋಗುವುದಿಲ್ಲ. ಓಡಿ ಹೋದರೂ ಅಮ್ಮ ನನ್ನ ಜೊತೆ ಬರುವುದಿಲ್ಲ, ತಂಗಿಯೂ ಕೂಡ. ನಾನು ಯಾವುದೇ ಕೆಲಸಕ್ಕೆ ಹೋಗುತ್ತಿಲ್ಲ, ಸ್ವಾವಲಂಬಿ ಅಲ್ಲ. ಈ ರೀತಿಯ ಕಷ್ಟ ಇರಬೇಕಾದಾಗ ಹೇಗೆ
ಇವರನ್ನೆಲ್ಲ ನನ್ನ ಸುಖಕ್ಕಾಗಿ ಬಿಟ್ಟು ಹೋಗಲಿ. ಕೊನೆಗೆ ಏನು ಮಾಡಲು ತಿಳಿಯದೆ ಮದುವೆ ಆಗಿಬಿಟ್ಟೆ. ಮದುವೆ ಅಂದರೆ ನಾನು ಸತ್ತ ಹಾಗೆ. ಹುಡುಗ ಸ್ವಲ್ಪವೂ ಚೆನ್ನಾಗಿಲ್ಲ. ಹುಡುಗ ಮಾತ್ರ ಅಲ್ಲ, ಅವರ ಮನೆಯವರೆಲ್ಲ ತೀರಾ ಹಳ್ಳಿಯವರು, ಬಾಯಿ ಜೋರು. ಮದುವೆ ಮನೆಯಲ್ಲಿ ಜಗಳ ಮಾಡುತ್ತಿದ್ದರು. ಅಮ್ಮನ ಮೇಲೆ ಈಗ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಮದುವೆ ಆಗಿ ಹೋಗಿದೆ. ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಅಮ್ಮ ಹೇಳಿದಳು, ನನಗೆ ಗೊತ್ತು ಈ ಕಣ್ಣೀರು ಹೇಗೆ ಅಂತ. ನಿನಗೆ ಹುಡುಗ ಇಷ್ಟ ಇಲ್ಲ, ನನ್ನನ್ನು ಬಿಟ್ಟು ಹೋಗಲು ಕೂಡ ಇಷ್ಟವಿಲ್ಲ ಅಲ್ಲವೇ? ಆದರೆ ಒಂದೇ ಒಂದು ಮಾತು ಮಗಳೇ, ನಿನಗೆ ಈ ಮದುವೆ ನಿಜವಾಗಲೂ ಇಷ್ಟವಿಲ್ಲ, ಆಗುವುದಿಲ್ಲ ಬದುಕಲು ಅವನ ಜೊತೆ ಅಂತ ಅಂದರೆ ಓಡಿ ಬಂದುಬಿಡು. ನಾನು ಸಾಕುತ್ತಾನೆ. ಮನೆ ಕೆಲಸ ಮಾಡಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ನಾನು ನಿನ್ನ ಅಮ್ಮ. ನಿನ್ನ ಬದುಕಿನಲ್ಲಿ ಏನೇ ಕಷ್ಟ ಬರಲಿ, ಏನೇನು ಬರಲಿ, ಪ್ರಪಂಚ ಹೇಗೆ ಮುಗರಿಸಲಿ, ನಾನು ನಿನ್ನ ರಕ್ಷಣೆ ಮಾಡುತ್ತೇನೆ. ಬಂದು ಬಿಡು ಅಂತ ಅಮ್ಮ ತಬ್ಬಿಕೊಂಡು ಹಣೆಗೆ ಮುತ್ತು ಕೊಟ್ಟಳು. ನೋಡಲು ಸುಂದರವಾಗಿಲ್ಲವಾದರೂ ಪರವಾಗಿಲ್ಲ, ಆ ಹುಡುಗನ ಮನಸ್ಸು ಸುಂದರವಾಗಿರಬೇಕು. ಒಮ್ಮೆ ಚಿಂತಿಸು, ಹುಡುಗ ನಿನ್ನನ್ನು ನಿಜವಾಗಲೂ ಪ್ರೀತಿಸುತ್ತಾನೆ ಅಂತ ಅಂದರೆ ಅವನ ಜೊತೆ ಇರುವುದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಕೇವಲ ನಿನ್ನ ದೇಹಕ್ಕಾಗಿ ಪ್ರೀತಿಸುತ್ತಾನೆ ಅಂದರೆ ಒಮ್ಮೆ ಯೋಚಿಸು. ಅಲ್ಲಿ ನಿನ್ನ ಸೋದರತೆ ಇರುತ್ತಾಳೆ. ಸೋದರತೆಗೆ ನನ್ನ ಜೊತೆ ಸಮಸ್ಯೆ, ಆದರೆ ನಿಮ್ಮಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ಅವಳು. ಎಂದೂ ಕೂಡ ನಿಮಗೆ ಕೆಟ್ಟದ್ದು ಮಾಡುವುದಿಲ್ಲ. ಈ ಹುಡುಗನ ವಿಷಯದಲ್ಲೂ ಅದೇ ರೀತಿ ಇರಬಹುದೇನೋ. ಆಗಿದ್ದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಈ ಮನೆಯಲ್ಲೂ ನಿನಗೆ ಸುಖವಿಲ್ಲ ಅಲ್ಲವೇ ತಾಯಿ, ಹೋಗಿ ಬಾ ಅಂತ ಅಮ್ಮ ಪ್ರೀತಿಯ ಮುತ್ತನ್ನು ಕೊಟ್ಟು ನನ್ನನ್ನು ಕಳುಹಿಸಿದಳು. ಅಮ್ಮನ ಮಾತು ಸತ್ಯ ಅಂತ ಅನ್ನಿಸಿದರೂ ಈ ಮದುವೆ, ಈ ಬದುಕು ಹೊಂದಿಕೊಳ್ಳಲು ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ಕೊನೆಗೆ ವಿಧಿ ಇಲ್ಲದೆ ನಾನು ಮದುವೆ ಮನೆಗೆ ಹೊಂದಿಕೊಳ್ಳಲೇಬೇಕಿತ್ತು. ಗಂಡ ನೋಡಲು ವಿಕಾರವಾಗಿದ್ದರೂ ಕೂಡ ಅಮ್ಮ ಹೇಳಿದಂತೆ ಒಳ್ಳೆಯವನು, ನನ್ನನ್ನು ನಿಜವಾಗಲೂ ಪ್ರೀತಿಸುತ್ತಾನೆ. ಆದರೆ ನನ್ನ ಅತ್ತೆ ರಾಕ್ಷಸಿ, ಇರಲು ಬಿಡುವುದಿಲ್ಲ ನೆಮ್ಮದಿಯಾಗಿ. ಏನಾದರೂ ಚಾಡಿಯನ್ನು ಹೇಳುತ್ತಾಳೆ. ಬೆಳಿಗ್ಗೆ ಶುರುವಾದರೆ ಸಂಜೆ ಮುಗಿಯುವವರೆಗೂ ಅವಳು ಹೇಳುವ ಚಾಡಿಯ ಮಾತುಗಳು ನಿಲ್ಲುವುದಿಲ್ಲ. ಈ ಚಾಡಿ ಮಾತುಗಳನ್ನು ಕೇಳಿ ಕೇಳಿ ನನಗೆ ಸಾಕಾಗಿದೆ. ನನ್ನ ಗಂಡನೂ ಕೂಡ ನನ್ನಂತೆ ಅಮಾಯಕ. ನಾನು ಬಿಟ್ಟು ಹೋದರೆ ಅವನು ಇಲ್ಲಿ ಒಂಟಿ ಆಗುತ್ತಾನೆ. ಅವರ ಅಮ್ಮನಿಗೆ ಕಪ್ಪಗೆ ಹುಟ್ಟಿದ್ದಾನೆ ಅಂತ ಮೊದಲಿನಿಂದಲೂ ನನ್ನ ಗಂಡನನ್ನು ಕಂಡರೆ ಇಷ್ಟವಿಲ್ಲವಂತೆ. ನನ್ನ ಗಂಡನಿಗೆ ನಾನು ಹೆಂಡತಿ ಮಾತ್ರ ಅಲ್ಲ, ತಾಯಿ ಕೂಡ. ಅವನನ್ನು ನಾನು ತುಂಬ ಪ್ರೀತಿಯಿಂದ ನೋಡುತ್ತಿದ್ದೇನೆ. ನನಗೆ ಅವನು, ಅವನಿಗೆ ನಾನು. ಇಂದು ಗಂಡನ ಪರ್ಮಿಷನನ್ನು ತೆಗೆದುಕೊಂಡು ಅಮ್ಮನ ಮನೆಗೆ ಹೋದೆ. ಆದರೆ ಅಮ್ಮ ಚೆನ್ನಾಗಿ ಜಗಳ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿದಳು. ಮನೆಯ ಒಳಗಡೆ ಕಾಲಿಡಲು ಬಿಡಲಿಲ್ಲ. ಯಾವಾಗಲೂ ಏನಾದರೂ ಕಷ್ಟ ಇದ್ದರೆ ನನ್ನ ಹತ್ತಿರ ಬಾ, ಕಷ್ಟ ಇದ್ದರೆ ಬಾ ಅಂತ ತುಂಬ ಪ್ರೀತಿಯಿಂದ ಹೇಳುತ್ತಿದ್ದ ತಾಯಿ ಇಂದು ನನ್ನ ಕೈಯಲ್ಲಿ ಆಗುವುದಿಲ್ಲ, ನಿನ್ನ ಮುಖ ನೋಡಲು ಇಷ್ಟವಿಲ್ಲ, ನಮಗೂ ಮತ್ತು ನಿನಗೂ ಏನೂ ಸಂಬಂಧವಿಲ್ಲ ಅಂತ ಪದೇ ಪದೇ ಹೇಳಿ ಮನೆಯಿಂದ ಹೊರಗಡೆ ಹಾಕಿದಳು. ಬಾಗಿಲನ್ನು ಜೋರಾಗಿ ಹಾಕಿದ ಶಬ್ದ ನನ್ನ ಎದೆಗೆ ನಾಟಿತು. ನನ್ನ ತಾಯಿಗಿಂತ ನನ್ನ ಅತ್ತೆಯ ವಾಸಿ. ಬೈದರೂ ಕೂಡ ಮುಖದ ಎದುರಿಗೆ ಬೈಯುತ್ತಾಳೆ. ಅಮ್ಮನ ರೀತಿ ನಾಟಕ ಮಾಡುವುದಿಲ್ಲ. ಗಂಡನ ಹತ್ತಿರ ಸತ್ಯವನ್ನು ಹೇಳಲಾಗದೆ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಮ್ಮ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತನಾಡಿಸಿದರು ಅಂತ ಹೇಳಿದ ಅಷ್ಟೇ. ಮೊದಲಾದರೆ ಅಮ್ಮ ಇದ್ದಾಳೆ, ಅಲ್ಲಿಗೆ ಹೋಗಬಹುದು ಅಂತ ಧೈರ್ಯವಾಗಿ ಇದ್ದೆ. ಈಗ ಯಾರೂ ಇಲ್ಲ. ಬದುಕಿದರೆ ಇಲ್ಲಿ ಬದುಕಬೇಕು, ಇಲ್ಲವಾದರೆ ಸಾಯಬೇಕು. ಸಮಸ್ಯೆ ಏನಾದರೂ ಇದ್ದರೆ ಹೇಳು. ನಿನ್ನ ಗಂಡ ಅಷ್ಟೊಂದು ಅಸಹಾಯಕ ಅಲ್ಲ. ಕಷ್ಟ, ನೋವು, ಅವಮಾನ, ಅಸಹ್ಯ ಎಲ್ಲವನ್ನು ತಡೆದುಕೊಂಡವನಿಗೆ ನಿನ್ನ ಕಷ್ಟವನ್ನು ಸರಿ ಮಾಡುವುದು ಅಷ್ಟೊಂದು ದೊಡ್ಡ ವಿಷಯವಲ್ಲ. ನನಗೆ ಭಯ. ಗಂಡನಿಗೆ ವಿಷಯ ತಿಳಿದರೆ ಅವರು ಕೂಡ ನನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಾರೆ ಅಂತ ನಾನು ಹೇಳಲಿಲ್ಲ. ಕೊನೆಗೆ ನಾನು ಹೇಳಿದ ಮಾತನ್ನು ಕೇಳಿ ಅವರು ಬೇಸರ ಮಾಡಿಕೊಂಡರು. ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟರು. ನಿಮ್ಮ ಅಮ್ಮ ನಿಮಗೆ ಅವಮಾನ ಮಾಡಿದರೆ ಏನು ಮಾಡುತ್ತೀರಾ ಅಂತ ಮೊದಲು ಕೋಪಗೊಂಡ, ಆನಂತರ ಬೇಸರ ಮಾಡಿಕೊಂಡು, ಗಂಡ ಪ್ರತಿದಿನ ನೋಡುತ್ತಿದ್ದೀಯಾ, ಅಮ್ಮ ಯಾವಾಗಲೂ ನನ್ನನ್ನು ಇಷ್ಟಪಟ್ಟಿಲ್ಲ, ಆದರೂ ಕೂಡ ಅವಳು ನನ್ನನ್ನು ಪ್ರೀತಿಸುತ್ತಾಳೆ ಅಂತ ಪ್ರಯತ್ನಿಸುತ್ತಿದ್ದೇನೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಸಮಯ ಬಂದಾಗ ಹೇಳುತ್ತೇನೆ ಅಂತ ಹೇಳಿದೆ.
ಪ್ರತಿದಿನ ಅಮ್ಮನ ಬಳಿಗೆ ಹೋಗುತ್ತಿದ್ದೆ. ಅಮ್ಮ ಒಳಗಡೆ ಬಿಡದೆ ಚೆನ್ನಾಗಿ ಬೈದು ಕಳಿಸಿದಳು. ಪದೇ ಪದೇ ಹೋಗುತ್ತಿದ್ದಾಗ ಅಮ್ಮ ಬೇಸರಗೊಂಡು ಮುಖವನ್ನು ಒಂದು ರೀತಿ ಇಟ್ಟುಕೊಳ್ಳುತ್ತಿದ್ದಳು. ಅವಳ ನೋವು, ಕಷ್ಟ, ಅವಮಾನ ನನಗೆ ಅರ್ಥವಾಗಲಿಲ್ಲ. ಕೊನೆಗೆ ಅರ್ಥವಾಗಿದ್ದು ಅವಳು ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದಾಳೆ ಅಂತ. ಅದು ಏನೋ ಅಂತ ಇನ್ನೂ ಅರ್ಥವಾಗುತ್ತಿಲ್ಲ. ಪಕ್ಕದ ಮನೆಯ ಆಂಟಿ ಹೇಳಿದಳು, ನಿನ್ನ ತಂಗಿ ಕಾಣುತ್ತಿಲ್ಲ. ನಿನ್ನ ಅಮ್ಮ ಕೇಳಿದರೆ ಅವಳು ಬೇರೆ ಊರಿಗೆ ಓದಲು ಹೋಗಿದ್ದಾಳೆ ಅಂತ ಹೇಳುತ್ತಾರೆ. ನಿನ್ನ ಅಪ್ಪ ಅವರನ್ನು ನೋಡಿ ಎಷ್ಟೋ ದಿನಗಳಾಯಿತು. ಆಗ ಇನ್ನೂ ಕೂಡ ಅನುಮಾನ ಜಾಸ್ತಿ ಆಯಿತು. ಏನಾಗಿರಬಹುದು, ಅಮ್ಮ ಏಕೆ ಈ ಕೆಲಸವನ್ನು ಮಾಡುತ್ತಿದ್ದಾಳೆ ಅಂತ. ಕೊನೆಗೆ ವಿಧಿಯಿಲ್ಲದೆ ಒಂದು ಹೊಸ ಪ್ರಯತ್ನವನ್ನು ಮಾಡಲು ಪ್ರಯತ್ನಿಸಿದೆ. ಅದು ಏನೆಂದರೆ ಹಿಂದಿನ ಬಾಗಿಲಿನಿಂದ ಮನೆಗೆ ಹೋಗುವುದು. ಈ ದಾರಿ ನನಗೆ ತಿಳಿದಿದೆ. ನಾನು ಹೋದೆ ಹಿಂದಿನ ಬಾಗಿಲಿನಿಂದ ರಾತ್ರಿ 11 ಗಂಟೆಗೆ, ಯಾರಿಗೂ ತಿಳಿಯದಂತೆ ನಿಧಾನವಾಗಿ. ಅಮ್ಮ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅಪ್ಪನ ರೂಮ್ ಸ್ವಲ್ಪ ಲಾಕ್ ಆಗಿದೆ. ಅಪ್ಪ ಮಲಗಿರಬಹುದು ಅಂತ ಅಂದುಕೊಂಡೆ. ಒಂದು ಹೆಣ್ಣಿನ ಧ್ವನಿ ಕೇಳುತ್ತಿದೆ. ಅಮ್ಮ ಎಲ್ಲಿದ್ದಾಳೆ, ಅಪ್ಪ ಯಾರ ಜೊತೆಯಾಗಿದ್ದಾರೆ ಅಂತ ನಿಧಾನವಾಗಿ ಕೇಳಿದಾಗ ಅದು ನನಗೆ ಗೊತ್ತಿರುವ ಧ್ವನಿಯೇ, ನನ್ನ ಗಂಡನ ಸೋದರತೆಯ ಧ್ವನಿ. ಅವಳು ಹೇಗೆ ಇಲ್ಲಿ ಬಂದಳು? ಕೊನೆಗೆ ಕಿಟಕಿಯಿಂದ ನೋಡಿದಾಗ ನಾನು ಬೆಚ್ಚಿ ಬಿದ್ದೆ. ನಿಜ, ನನ್ನ ಸೋದರತೆ ಮತ್ತು ನನ್ನ ಗಂಡ ಇಬ್ಬರು ಒಂದೇ ಹಾಸಿಗೆ ಮೇಲೆ ಮಲಗಿಕೊಂಡು ಸಲ್ಲಾಪ ಆಡುತ್ತಿದ್ದಾರೆ. ಇಬ್ಬರು ಅರೆಬೆತ್ತಲಾಗಿದ್ದಾರೆ. ಅಂದರೆ ಇದೆಲ್ಲ ಹೇಗೆ ಸಾಧ್ಯ? ಅಪ್ಪ ಬೇರೆ ಹೆಂಗಸಿನ ಜೊತೆ. ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಆಗ ಹಿಂದೆ ಹೋಗಿ ಅಮ್ಮನನ್ನು ಮಾತನಾಡಿಸಿದೆ. ಅಮ್ಮ ಅಂತ ಹೇಳಿದ ತಕ್ಷಣ ಅವಳು ಬೆಚ್ಚಿಬಿದ್ದಳು. ನೀನು ಹೇಗೆ ಮನೆ ಒಳಗಡೆ ಬಂದೆ ಅಂತ ಭಯಪಡುತ್ತಿದ್ದಾಳೆ. ಅವಳ ಕಳ್ಳತನ ಸಿಕ್ಕಿಬಿದ್ದಿತು ಅಂತ. ಕೊನೆಗೆ ವಿಷಯ ತಿಳಿಯಿತು ಅಂತ. ಆಗ ಅಮ್ಮ ನನ್ನನ್ನು ನೋಡಿ ಬೇಸರಗೊಂಡಳು. ಅಮ್ಮ, ಇನ್ನು ಮುಚ್ಚಿಡಬೇಡ, ಸತ್ಯ ಹೇಳು ಅಂದೆ. ಅಮ್ಮ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ನನ್ನ ಬದುಕು ಹಳಸಿ ಹೋಗಿದೆ ಮಕ್ಕಳೇ, ಆ ವಿಷಯ ನಿಮಗೆ ತಿಳಿಯಬಾರದು ಅಂತ ಮುಚ್ಚಿಡಲು ಪ್ರಯತ್ನಿಸಿದೆ. ಆದರೆ ಎಲ್ಲ ವಿಷಯ ತಿಳಿದು ಬಿಟ್ಟಿದೆ. ಇನ್ನೇನು ಎಲ್ಲ ನಿಮ್ಮ ಕಣ್ಣ ಎದುರಿಗೆ ಇದೆ. ನಿನ್ನ ತಂಗಿಯನ್ನು ಬೇರೆ ಊರಿಗೆ ಹಾಸ್ಟೆಲ್ನಲ್ಲಿ ಹಾಕಿದ್ದೇನೆ ಓದಲು. ನಿನ್ನ ಅಪ್ಪ ನಿನ್ನ ಸೋದರತೆಯನ್ನು ನಿನ್ನ ಮದುವೆ ಆದ ದಿನವೇ ಮದುವೆ ಮಾಡಿಕೊಂಡು ಬಂದರು. ಇವಳನ್ನು ಮದುವೆ ಆಗಲು ಒಪ್ಪಿಕೊಂಡು ಇದಕ್ಕೆ ನಿನ್ನನ್ನು ನಿನ್ನ ಗಂಡ ಮದುವೆ ಆಗಿರುವುದಂತೆ ನನಗೆ ಬೇಸರವಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮತ್ತು ನಿನ್ನ ಬದುಕು ಹಾಳಾಗಿ ಹೋಗಿದೆ ಅಂತ. ಆಗ ಅಮ್ಮನ ಕೈಯನ್ನು ಹಿಡಿದುಕೊಂಡು, ಅಮ್ಮ ಇಲ್ಲ, ನಿನ್ನ ಹಳೆಯ ತುಂಬ ಒಳ್ಳೆಯವನು, ನೋಡಲು ವಿಕಾರವಾಗಿ ಇದ್ದಾನೆ, ಆದರೆ ಮನಸ್ಸಿನಲ್ಲಿ ಸುಂದರವಾದವನು. ಅವನು ನೋಡಲು ಸುಂದರವಾಗಿಲ್ಲ ಅಂತ ಮನೆಯವರೆಲ್ಲ ಅವನನ್ನು ಅಸಹ್ಯಪಟ್ಟುಕೊಳ್ಳುತ್ತಾರೆ ಅಷ್ಟೆ. ಈಗ ಏನು ಮಾಡಿದರೆ ಅಪ್ಪ ಸರಿ ಹೋಗುತ್ತಾರೆ ಅಂತ ಚಿಂತಿಸತೊಡಗಿದೆ. ಬೆಳಗ್ಗೆ ಆಗುವವರೆಗೂ ಕಾಯುತ್ತಿದ್ದೆ. ಅಪ್ಪ ಆ ರೂಮಿನಿಂದ ಸುಮಾರು 10 ಗಂಟೆಗೆ ಬಂದ. ಅವನ ಜೊತೆ ಅವಳು ಬಂದಳು. ಚೆನ್ನಾಗಿ ಅಮ್ಮನಿಗೆ ಹೊಡೆಯುತ್ತಿದ್ದಾನೆ. ನಾನು ಹೋಗಿ ತಪ್ಪಿಸಿದೆ. ನಿನ್ನ ಮಗಳನ್ನು ಮಧ್ಯ ತಂದು ನನ್ನನ್ನು, ನನ್ನ ಸುಂದರಿಯನ್ನು ದೂರ ಮಾಡಿದರೆ ಜೀವಂತವಾಗಿ ನಿನ್ನನ್ನು ಇಡುವುದಿಲ್ಲ ಅಂತ ಅಪ್ಪ ಹೇಳಿದ. ಇನ್ನು ಅವನ ಜೊತೆ ಮಾತನಾಡಲು ಏನೂ ಇಲ್ಲ, ಎಲ್ಲ ಮುಗಿದು ಹೋಯಿತು ಅಂತ ಅಂದುಕೊಂಡು ನಾನು ನನ್ನ ದಾರಿಯನ್ನು ನೋಡಿಕೊಳ್ಳಬೇಕು. ಅಮ್ಮನನ್ನು ಕರೆದುಕೊಂಡು ಬಂದೆ. ಅವಳ ಸ್ವಲ್ಪ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಮನೆಗೆ ಬಂದರೆ ಅತ್ತೆ ಗಲಾಟೆ ಮಾಡುತ್ತಾಳೆ. ಗಂಡನೂ ಕೂಡ ಅಲ್ಲೇ ಇದ್ದ. ಕೊನೆಗೆ ಅವನು ಏನೂ ಮಾತನಾಡದೆ ನನ್ನನ್ನು ಮತ್ತು ಅಮ್ಮನನ್ನು ಒಂದು ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋದ. ಆ ಮನೆ ಸುಂದರವಾಗಿದೆ. ಕೇಳಿದಾಗ ನಾನು ಮದುವೆಗಿಂತ ಮುಂಚೆ ಸುಮಾರು 15 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ಓವರ್ ಟೈಮ್ ಮಾಡಿದ್ದು, ಕೆಲವು ಕಂಪನಿಗಳಿಗೆ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದರಿಂದ ಬಂದ ದುಡ್ಡಿಂದ ಈ ಫ್ಲ್ಯಾಟನ್ನು ತೆಗೆದುಕೊಂಡೆ. ಕೊನೆಗೆ ಈ ಮನೆ, ಇಲ್ಲಿ ನಾವು 3 ಜನ ಇರೋಣ ಅಂತ. ಅದೇ ಸಮಯದಲ್ಲಿ ಹಾಲನ್ನು ಹುಕ್ಕಿಸಿದೆವು. ಗೃಹ ಪ್ರವೇಶದ ವೈಬ್ಸ್ ಬಂತು. ನನ್ನ ಖುಷಿಗೆ ಪಾರವೇ ಇಲ್ಲ. ನಾನು ಕುಣಿಯುತ್ತಿದ್ದೇನೆ. ಇಷ್ಟು ಸುಂದರವಾದ ಮನೆ ನಮ್ಮದು. ಯಾವಾಗಲೂ ಬಾಡಿಗೆ ಮನೆಯಲ್ಲಿ ಇದ್ದು ಬೇಸರವಾಗಿದ್ದು. ಗಂಡ ನನಗಾಗಿ ಟೈಲರಿಂಗ್ ಮೆಷಿನನ್ನು ಇಟ್ಟಿದ್ದರು. ನನಗೆ ಬಟ್ಟೆ ಹೊಲೆಯುವುದು ಅಂದರೆ ತುಂಬ ಇಷ್ಟ. ಅತ್ತೆ ಮನೆಯಲ್ಲಿ ಬಟ್ಟೆ ಹೊಲೆಯುತ್ತಿದ್ದೆ. ಆದರೆ ಎಲ್ಲ ದುಡ್ಡನ್ನು ಅತ್ತೆ ಕಿತ್ತುಕೊಂಡು ಬಿಡುತ್ತಿದ್ದಳು. ಅದಕ್ಕೆ ಬಟ್ಟೆಯನ್ನು ಹೊಲೆಯುತ್ತಿರಲಿಲ್ಲ. ಆಗ
ಅಮ್ಮ ಅಳುತ್ತಿದ್ದಳು. ಗಂಡನಿಗೆ ವಿಷಯ ತಿಳಿದು ಪಕ್ಕದ ಬೀದಿಯಲ್ಲಿ ಇರುವ ಪೂಜಾರಿಯ ಹತ್ತಿರ ಕರೆದುಕೊಂಡು ಹೋದರು. ಅವರು ಏನು ಹೇಳುತ್ತಾರೆ ಅನ್ನುವುದನ್ನು ಕೇಳಿ ಭಯವಾಗುತ್ತಿತ್ತು. ಅವರು ಏನನ್ನೂ ಹೇಳಿಲ್ಲ. ನೀವು ನಿಮ್ಮ ಮನೆದೇವರಿಗೆ ಹೋಗಿ ಎಷ್ಟೋ ವರ್ಷಗಳಾಗಿದೆ ಅಂತ ಕೇಳಿದರು. ಆಗ ನಾನು ಹೇಳಿದ್ದೆ, ನನಗೆ ಸುಮಾರು 5 ವರ್ಷ ಇರಬಹುದು, ಸುಮಾರು 20 ವರ್ಷದಿಂದ ಹೋಗಿಲ್ಲ. ಆಗ ಪೂಜಾರಿ ಬೇಸರ ಮಾಡಿಕೊಂಡರು. ಅಮ್ಮ, ಮನೆ ದೇವರ ಪೂಜೆಯನ್ನು ಮಾಡಿ, ಸರಿ ಹೋಗುತ್ತದೆ. ವಾರಕ್ಕೆ 1 ಬಾರಿಯಂತೆ 9 ವಾರ ಹೋಗಿ ಬನ್ನಿ. ನಿಮ್ಮ ಕುಲದೇವತೆಯ ದರ್ಶನ ಮಾಡಿ ಬನ್ನಿ, ಎಲ್ಲ ಶುಭವಾಗುತ್ತದೆ ಅಂದರು. ಅಮ್ಮ ಒಪ್ಪಿಕೊಂಡಳು ಖುಷಿಯಿಂದ. ನನ್ನ ಗಂಡನಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ಅಂತ ಹೇಳುತ್ತಾಳೆ. ಅವಳನ್ನು ನೋಡಿ ಸ್ವಲ್ಪ ಬೇಸರವಾದರೆ ಇನ್ನೂ ಸ್ವಲ್ಪ ಕನಿಕರ ಬಂತು. ಏಕೆಂದರೆ ಮದುವೆ ಆದ ದಿನದಿಂದಲೂ ಅಪ್ಪ ಅಮ್ಮನಿಗೆ ಒಂದಲ್ಲ ಒಂದು ರೀತಿ ಕಷ್ಟ ಕೊಡುತ್ತಾನೆ. ನಾವೆಲ್ಲ ಅದನ್ನು ಕಣ್ಣಿನಿಂದ ನೋಡುತ್ತಲೇ ಬೆಳೆದಿತ್ತು. ಆದರೂ ಕೂಡ ಅಪ್ಪನನ್ನು ಪಡೆಯಲು ಏನಾದರೂ ಮಾಡುತ್ತೇನೆ ಅಂತ ಹೇಳುವ ಅವಳ ಹಂಬಲ ನನಗೆ ಖುಷಿಯಾಯಿತು. ಅವಳ ಆ ಹಂಬಲಕ್ಕೆ ನೀರೆರೆಯಬೇಕು ಅಂತ ಅಂದುಕೊಂಡೆ. ಪ್ರತಿ ಮಂಗಳವಾರ ಅವಳನ್ನು ಅವಳ ಮನೆ ದೇವರ ಹತ್ತಿರ ನಾನು ಕರೆದುಕೊಂಡು ಹೋಗುತ್ತಿದ್ದೆ. ಇಬ್ಬರು ಭಕ್ತಿಯಿಂದ ಅಮ್ಮನನ್ನು ಕೇಳಿಕೊಳ್ಳುತ್ತಿದ್ದೆವು. ನನಗೆ ಅಪ್ಪ ಬೇಕು ಅಂತ, ಆದರೆ ಅಮ್ಮ ನನಗೆ ಗಂಡ ಬೇಕು ಅಂತ. ನಮ್ಮ ಕರ್ಮಗಳು ಕಳೆದಾಗ, ನಿರಂತರವಾದ ಪೂಜೆಯನ್ನು ಮಾಡಿದ್ದಾಗ ಆ ಫಲ ಸಿಕ್ಕೇ ಸಿಗುತ್ತದೆ. ಅದು ಇಂದು ಬೆಳಗ್ಗೆ ನನಗೆ ಮನವರಿಕೆ ಆಯಿತು. ಇಂದು 9ನೇ ವಾರದ ಪೂಜೆಯನ್ನು ಮುಗಿಸಿ ಮನೆಗೆ ಬಂದಿದ್ದೇವೆ. ಇಬ್ಬರಿಗೂ ಒಂದು ರೀತಿಯ ಕಲರವ ಅಂದುಕೊಂಡಿದ್ದು ಆಗಿಲ್ಲ ಅಂತ. ಅಮ್ಮನನ್ನು ಮಾತನಾಡಿಸಿದರೆ ಅವಳು ಅಳುತ್ತಾಳೆ ಅಂತ ನನಗೆ ಗೊತ್ತು. ಆದ್ದರಿಂದ ಏನನ್ನೂ ಮಾತನಾಡಲಿಲ್ಲ. ಇಬ್ಬರು ಮೌನವಾಗಿಯೇ ತಿಂಡಿ ತಿಂದೆವು. ಕಾಲಿಂಗ್ ಬೆಲ್ ಶಬ್ದವಾಯಿತು. ಹೋಗಿ ನೋಡಿದಾಗ ಅಪ್ಪ ಬಂದಿದ್ದಾರೆ. ಇನ್ನೂ ವಿಕಾರವಾಗಿ ಆಗಿದ್ದಾರೆ. ಯಾರೋ ಅವರನ್ನು ಹೊಡೆದಿದ್ದಾರೆ. ಅವರನ್ನು ನಿಧಾನವಾಗಿ ಹಾಸಿಗೆ ಮೇಲೆ ಮಲಗಿಸಿ ಡಾಕ್ಟರನ್ನು ಕರೆಸಿದಾಗ ಜಾಸ್ತಿ ಏನೂ ಏಟಾಗಿಲ್ಲ ಅಂತ ಮಾತ್ರೆಗಳನ್ನು ಬರೆದುಕೊಟ್ಟು ಇಂಜೆಕ್ಷನ್ ಕೊಟ್ಟು ಡಾಕ್ಟರ್ ಹೋದರು. 1-2 ದಿನ ಅಪ್ಪನನ್ನು ಯಾರೂ ಮಾತನಾಡಿಸಲಿಲ್ಲ. ಅವರಿಗೆ ಬೇಕಾದ ಊಟ ತಿಂಡಿಗಳು ಮೆಡಿಸಿನ್ ಕೊಡುವುದು ಅಷ್ಟು ಮಾತ್ರ ನಮ್ಮ ಕೆಲಸವಾಗಿತ್ತು. ನಂತರ ಅಪ್ಪನೇ ಒಂದು ದಿನ ಅಮ್ಮನ ಕಾಲನ್ನು ಹಿಡಿದುಕೊಂಡು ಕ್ಷಮೆ ಕೇಳಿದ. ಏನು ವಿಷಯ ಅಂತ ವಿಚಾರಿಸಿದಾಗ ನನ್ನ ಅಪ್ಪ ಇಟ್ಟುಕೊಂಡಿದ್ದ ಹೆಂಗಸು ಅಪ್ಪನನ್ನು ಮನೆಯಿಂದ ಹೊರಗೆ ಹಾಕಿದ್ದಾಳಂತೆ. ಈಗ ಬೇರೆಯವರ ಜೊತೆ ಅವಳು ಇದ್ದಾಳೆ. ಪ್ರಶ್ನೆ ಮಾಡಿದಾಗ ಆ ಮನುಷ್ಯ ನನ್ನನ್ನು ಚೆನ್ನಾಗಿ ಹಿಡಿದುಕೊಂಡು ಹೊಡೆದ. ಮೊದಲು ಕೋಪ ಬಂತು, ದುಃಖವಾಯಿತು, ಕಷ್ಟವಾಯಿತು. ಆ ನಂತರ ನೆನಪಿಸಿಕೊಂಡೆ, ನಿಮ್ಮ ಅಮ್ಮನಿಗೆ ನಾನು ಮಾಡಿದ್ದ ಮೋಸಕ್ಕೆ ಆ ಭಗವಂತ ನನಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂತ. ಅಪ್ಪ ಚಿಕ್ಕ ಮಕ್ಕಳ ರೀತಿ ಅಳಲು ಶುರು ಮಾಡಿದರು. ಅವರ ಕಣ್ಣೀರಿನಿಂದ ನನಗೆ ಇನ್ನೂ ದುಃಖವಾಯಿತು. ಆಗಿದ್ದು ಹಾಗೆ ಹೋಯಿತು, ಬಿಟ್ಟು ಬಿಡು ಅಪ್ಪ, ಇನ್ನು ಮೇಲಾದರೂ ಆರಾಮವಾಗಿ ಇರು ಅಂತ ಹೇಳಿದಾಗ ಅಪ್ಪನ ಕಣ್ಣೀರು ಇನ್ನೂ ಜಾಸ್ತಿ ಆಯಿತು. ನಾನು ಅಮ್ಮ ಅವರನ್ನು ಸಮಾಧಾನ ಮಾಡಿದೆವು. ತಂಗಿಯನ್ನು ಕೂಡ ಕರೆಸಿಕೊಂಡೆವು. ನಾನು ಟೈಲರಿಂಗ್ ಮಾಡುತ್ತೇನೆ, ನನ್ನ ಗಂಡ ಕೂಡ ಕೆಲಸಕ್ಕೆ ಹೋಗುತ್ತಾರೆ. ಅಮ್ಮ ಮನೆಯಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ಅಡುಗೆ ಮಾಡಿಕೊಳ್ಳುತ್ತಾಳೆ. ಅಪ್ಪ ಒಂದು ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡುತ್ತಿದ್ದಾರೆ. ತಂಗಿ ಇಂಜಿನಿಯರಿಂಗ್ ಮುಗಿಸಿರುವುದರಿಂದ ಅವಳು ಕೂಡ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಾಳೆ. ತಂಗಿಯ ಮದುವೆಯನ್ನು ಒಂದು ಸುಂದರವಾದ ಹುಡುಗನ ಜೊತೆ ಮಾಡಿದೆವು. ಅವನು ಕೂಡ ಒಳ್ಳೆಯ ಸಂಪಾದನೆ ಮಾಡುತ್ತಾನೆ. ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಅವಳ ಬಗ್ಗೆ ಎಂದೂ ಕೂಡ ಯೋಚಿಸುವ ಅವಶ್ಯಕತೆ ಇಲ್ಲ. ಮುದ್ದು ಬಂಗಾರ ನನ್ನ ತಂಗಿ. ನನ್ನ ತವರನ್ನು ನಂದನವನವನ್ನಾಗಿ ಮಾಡಿದ ನನ್ನ ಗಂಡನಿಗೆ ಅನಂತ ಅನಂತ ನಮಸ್ಕಾರಗಳು. ಈ ಸುಂದರವಾದ ಬದುಕನ್ನು ಕೊಟ್ಟ ನನ್ನ ಗಂಡನಿಗೆ ಪ್ರತಿದಿನವೂ ಧನ್ಯವಾದವನ್ನು ತಿಳಿಸುತ್ತೇನೆ. ಮದುವೆ ಆದಾಗ ಬದುಕು ಮುಗಿದು ಹೋಯಿತು ಅಂತ ಅಂದುಕೊಂಡಿದ್ದೆ. ಆದರೆ ಅಲ್ಲಿಂದ ನನ್ನ ಸುಂದರವಾದ ಬದುಕಿನ ಅಧ್ಯಾಯ ಪ್ರಾರಂಭವಾಗಿದ್ದು. ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಅಲ್ಲವೇ? ಬದಲಾಗುತ್ತಿರುತ್ತದೆ. ಹಾಗೆ ನಮ್ಮ ಬದುಕು ಕೂಡ. ಕಷ್ಟ ಬಂದಾಗ ಕುಗ್ಗಬಾರದು, ಏಕೆಂದರೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ಕ್ಷಣ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳಬೇಕು. ಆಗ ಹೇಳುವ ಮಾತು ಒಂದೇ,
ದೇವರಿದ್ದಾನೆ, ಮುಂದೆ ಕಾಪಾಡುತ್ತಾನೆ ಅಂತ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.